ಆತ್ಮೀಯ ವಿದ್ಯಾರ್ಥಿಗಳೇ, PUC ಮ್ಯಾಥ್ಸ್ ಚಾನಲಿಗೆ ಸ್ವಾಗತ. ಈ ಚಾನಲ್ನಲ್ಲಿ ನೀವು ಫಸ್ಟ್ PUC ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳನ್ನು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಚಾಪ್ಟರ್ 2 ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್, ಈ ಚಾಪ್ಟರ್ನ ಎಕ್ಸಸೈಸ್ 2.1ನಲ್ಲಿ ಬರುವಂತಹ ಕ್ವಶನ್ಸ್ಗಳಿಗೆ ಸೊಲ್ಯೂಷನನ್ನು ಕಂಡುಹಿಡಿಯುವ. ಹಾಗೆ ಈ ಚಾಪ್ಟರ್ನ ಉಳಿದ ವಿಡಿಯೋಸ್ಗಳು ನಿಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನ್ ಇರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ಹಾಗೆ ಹೊಸ ವಿಡಿಯೋಸ್ಗಳನ್ನು ಹಾಕಿದಾಗ ನೋಟಿಫಿಕೇಷನ್ ಬೇಕಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಟೆಲಿಗ್ರಾಮ್ ಲಿಂಕನ್ನು ಜಾಯ್ನ್ ಆಗ್ಬೋದು. ಹಾಗೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳು ಇಂಗ್ಲೀಷ್ನಲ್ಲಿ ಬೇಕಾದರೆ ಮೇಲೆ ಬರುವಂಥ ಐ ಬಟನನ್ನು ಕ್ಲಿಕ್ ಮಾಡಿ. ಎಕ್ಸಸೈಸ್ 2.1 ಕ್ವಶನ್ ನಂಬರ್ 3. ಇಫ್ G is equal to 7, 8, H is equal to 5, 4, 2, find G cross H and H cross G. ನಾವು ಈ ಎಕ್ಸಸೈಸ್ 2.1ನ ಥಿಯರಿ ಕಾನ್ಸೆಪ್ಟನ್ನು ಹಿಂದಿನ ಕೆಲವು ವಿಡಿಯೋದಲ್ಲಿ ಕಲ್ತಿದ್ದೇವೆ. ಅಲ್ಲಿ ಕಾರ್ಟೇಷನ್ ಪ್ರಾಡಕ್ಟ್ ಅಂದ್ರೇನು, ಆರ್ಡರ್ಡ್ ಪೇರ್ ಅಂದರೆ ಏನು ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ನೀವು ಆ ಕಾನ್ಸೆಪ್ಟನ್ನು ಮೊದಲಿಗೆ ಸರಿಯಾಗಿ ಕಲಿತ್ರೆ ಈ ಎಕ್ಸಸೈಸಲ್ಲಿ ಬರುವಂತಹ ಎಲ್ಲ ಕ್ವಶನ್ಸ್ಗಳಿಗೆ ಸುಲಭವಾಗಿ ಸೊಲ್ಯೂಷನನ್ನು ಕಂಡುಹಿಡಿಬೋದು. ಅದರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಮೇಲೆ ಬರುವಂಥ ಐ ಬಟನನ್ನು ಕ್ಲಿಕ್ ಮಾಡಿ. ಇಲ್ಲಿ ಈಗ ಮೊದಲಿಗೆ ಎರಡು ಸೆಟ್ಟನ್ನು ಕೊಟ್ಟಿದ್ದಾರೆ, ಜಿ ಮತ್ತು ಎಚ್. ನಾವೇನು ಮಾಡಬೇಕೀಗ, ಜಿ ಕ್ರಾಸ್ ಎಚ್ಚನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಜಿ ಕ್ರಾಸ್ ಎಚ್ ಅಂತ ಹೇಳುವಾಗ ಜಿ ಸೆಟ್ಟಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳನ್ನು ಎಚ್ ಸೆಟ್ ಜೊತೆ ನಾವು ಪೇರಪ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಈಗ ಮೊದಲಿಗೆ ಜಿ ಸೆಟ್ಟಲ್ಲಿರುವಂಥ ಫಸ್ಟ್ ಎಲಿಮೆಂಟನ್ನು ತೆಗೆದುಕೊಳ್ಳುವ 7. ಸೊ ಈ 7ಅನ್ನು ಈ ಎಚ್ನ ಎಲ್ಲ ಎಲಿಮೆಂಟ್ಸ್ ಜೊತೆ ನಾವು ಪೇರ್ ಮಾಡಬೇಕು, ಆರ್ಡರ್ಡ್ ಪೇರ್ ಮಾಡಬೇಕು. ಸೊ ಫಸ್ಟ್ 7 ವಿತ್ 5, ಹಾಗೆ 7 ವಿತ್ 4, ಹಾಗೆ 7 ವಿತ್ 2 ಆರ್ಡರಲ್ಲಿ ಪೇರಪ್ ಮಾಡ್ತಾ ಹೋಗಬೇಕು. ಸೊ ನಮಗಿಲ್ಲಿ ಸಿಗ್ತಾ ಇದೆ 7, 5, ನೆಕ್ಸ್ಟ್ 7, 4, ನೆಕ್ಸ್ಟ್ 7, 2. ಆಮೇಲೆ ಸೆಕೆಂಡ್ ಎಲಿಮೆಂಟನ್ನು ತೆಗೆದುಕೊಂಡು ಫಸ್ಟ್ ಸೆಟ್ಟಿನ ಸೆಕೆಂಡ್ ಎಲಿಮೆಂಟನ್ನು ತೆಗೆದುಕೊಂಡು ಸೆಕೆಂಡ್ ಸೆಟ್ಟಿನ ಎಲ್ಲ ಎಲಿಮೆಂಟ್ ಜೊತೆ ಆರ್ಡರಲ್ಲಿ ಪೇರಪ್ ಮಾಡ್ತಾ ಹೋಗಬೇಕು. ಸೊ 8, 5, 8, 4 ಮತ್ತು 8, 2. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ 8, 5, ಹಾಗೆ 8, 4, ನಂತರ 8, 2. ಸೊ ಇಲ್ಲಿ ಇದು ನಮಗೆ ಜಿ ಕ್ರಾಸ್ ಎಚ್ಚನ್ನು ಕೊಡ್ತದೆ. ಸೊ ನಾವೀಗ ಜಿ ಕ್ರಾಸ್ ಎಚ್ಚನ್ನು ಇಲ್ಲಿ ಫೈಂಡ್ ಔಟ್ ಮಾಡಿದ್ದೇವೆ. ನೆಕ್ಸ್ಟ್ ನಾವು ಜಿ ಕ್ರಾಸ್ ಎಚ್ಚನ್ನು ಫೈಂಡ್ ಔಟ್ ಮಾಡಿದ ಮೇಲೆ ಏನನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ, ಎಚ್ ಕ್ರಾಸ್ ಜಿಯನ್ನು ಫೈಂಡ್ ಔಟ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಗಮನಿಸಬೇಕು, ಎಚ್ ಕ್ರಾಸ್ ಜಿ ಅಂತ ಹೇಳುವಾಗ ನಾವಿಲ್ಲಿ ಏನು ಮಾಡಬೇಕು, ಮೊದಲಿಗೆ ಯಾವ ಸೆಟ್ಟನ್ನು ತೆಗೆದುಕೊಳ್ಬೇಕು, ಇಲ್ಲಿ ಎಚ್ ಸೆಟ್ಟನ್ನು ತೆಗೆದುಕೊಳ್ಬೇಕು. ಸೊ ಎಚ್ ಸೆಟ್ಟಲ್ಲಿ ಏನಿದೆ, 5, 4, 2 ಎನ್ನುವಂಥ ಎಲಿಮೆಂಟ್ಸ್ ಇದೆ. ಅದರ ಕಾರ್ಟೇಷನ್ ಪ್ರಾಡಕ್ಟನ್ನು ಯಾವುದರ ಜೊತೆ ಮಾಡಬೇಕು, ಅದರ ಕಾರ್ಟೇಷನ್ ಪ್ರಾಡಕ್ಟನ್ನು ಜಿ ಸೆಟ್ ಜೊತೆ ಮಾಡಬೇಕು. ಸೊ ಜಿ ಸೆಟ್ಟಲ್ಲಿ 7, 8 ಎನ್ನುವಂಥ ಎಲಿಮೆಂಟ್ ಇದೆ. ಸೊ ಇಲ್ಲಿ ಈಗ ಫಸ್ಟ್ ಸೆಟ್ ಎಚ್ ಸೆಟ್ ಆಗ್ತದೆ, ಹಾಗೆ ಸೆಕೆಂಡ್ ಸೆಟ್ ಜಿ ಸೆಟ್ ಆಗ್ತದೆ. ಜಿ ಕ್ರಾಸ್ ಎಚ್ ಅಂತ ಹೇಳಿದರೆ ಇಲ್ಲಿ ಫಸ್ಟ್ ಸೆಟ್ ಜಿ ಸೆಟ್, ಹಾಗೆ ಸೆಕೆಂಡ್ ಸೆಟ್ ಎಚ್ ಸೆಟ್. ಸೊ ಅದರಲ್ಲಿ ವ್ಯತ್ಯಾಸ ಇದೆ. ಸೊ ನಮಗೀಗ ಯಾವ ರೀತಿಯಲ್ಲಿ ಕಾರ್ಟೇಷನ್ ಪ್ರಾಡಕ್ಟ್ ಸಿಗ್ತದೆ, ನಾವು ಫಸ್ಟಿಗೆ ಇದರ ಒಂದು ಎಲಿಮೆಂಟನ್ನು ತೆಗೆದುಕೊಂಡು ಈ ಜಿ ಸೆಟ್ನ ಎಲ್ಲ ಎಲಿಮೆಂಟ್ ಜೊತೆ ಪೇರಪ್ ಮಾಡಬೇಕು. ಸೊ 5 ಇದೆ, ಸೊ 5ಅನ್ನು ತೆಗೆದುಕೊಳ್ತಾ ಇದ್ದೇನೆ, 5 ಮತ್ತು 7, ಹಾಗೆ ನೆಕ್ಸ್ಟ್ 5 ಮತ್ತು 8. ನೆಕ್ಸ್ಟ್ ಫಸ್ಟ್ ಸೆಟ್ ಯಾವುದು, ಎಚ್ ಸೆಟ್, ಇದರ ಸೆಕೆಂಡ್ ಎಲಿಮೆಂಟನ್ನು ತೆಗೆದುಕೊಂಡು ಇದರ ಜೊತೆ ಪೇರಪ್ ಮಾಡಬೇಕು. ಸೊ 4 ಮತ್ತು 7, ನೆಕ್ಸ್ಟ್ 4 ಮತ್ತು 8. ಆಮೇಲೆ ಥರ್ಡ್ ಎಲಿಮೆಂಟನ್ನು ತೆಗೆದುಕೊಂಡು ಇದರ ಜೊತೆ ಪೇರಪ್ ಮಾಡಬೇಕು. ಸೊ 2 ಮತ್ತು 7, ಹಾಗೆ 2 ಮತ್ತು 8. ಸೊ ಈ ರೀತಿಯಲ್ಲಿ ನಾವು ಎಚ್ ಕ್ರಾಸ್ ಜಿಯನ್ನು ಫೈಂಡ್ ಔಟ್ ಮಾಡ್ಬೋದು. ಹಾಗೆ ಇಲ್ಲಿ ನೀವು ಗಮನಿಸ್ಬೋದು, ಜಿ ಕ್ರಾಸ್ ಎಚ್ ಇಸ್ ನಾಟ್ ಈಕ್ವಲ್ ಟು ಎಚ್ ಕ್ರಾಸ್ ಜಿ ಆಗಿದೆ. ಯಾಕೆಂದರೆ ಜಿ ಕ್ರಾಸ್ ಎಚ್ ಅಂತ ಹೇಳುವಾಗ ಇಲ್ಲಿ ಫಸ್ಟ್ ಸೆಟ್ ಯಾವುದು, ಜಿ ಆಗ್ತದೆ, ಇದು ಸೆಕೆಂಡ್ ಸೆಟ್ ಆಗ್ತದೆ. ಹಾಗೆ ಎಚ್ ಕ್ರಾಸ್ ಜಿ ಅಂತ ಹೇಳುವಾಗ ಇದು ಫಸ್ಟ್ ಸೆಟ್ ಆಗ್ತದೆ, ಹಾಗೆ ಇದು ಸೆಕೆಂಡ್ ಸೆಟ್ ಆಗ್ತದೆ. Question number 4. State whether each of the following statements are true or false. If the statement is false, rewrite the given statement correctly.
ಸೊ ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ಗಳು ಟ್ರೂ ಆಗಿದೆಯಾ ಅಥವಾ ಫಾಲ್ಸ್ ಆಗಿದೆಯಾ, ಸರಿಯಾ ತಪ್ಪು ಸ್ಟೇಟ್ಮೆಂಟಾ ಅಂತ ನಾವಿಲ್ಲಿ ಹೇಳಬೇಕು. ಒಂದು ವೇಳೆ ಸ್ಟೇಟ್ಮೆಂಟ್ ತಪ್ಪಾಗಿದ್ದರೆ ಅಂದರೆ ಫಾಲ್ಸ್ ಆಗಿದ್ದರೆ ಅದನ್ನು ನಾವು ರೀರೈಟ್ ಮಾಡಿ ಸರಿ ಮಾಡಿ ಬರಿಬೇಕು. ಸೊ ಮೊದಲ ಸ್ಟೇಟ್ಮೆಂಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಫ್ P is equal to mn and Q is equal to nm, then P cross Q is equal to mn, nm ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ 2 ಸೆಟ್ ಇದೆ. ಒಂದು ಪಿ ಸೆಟ್ ಇದೆ. ಸೊ ಪಿ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? ಎಮ್ ಮತ್ತು ಎನ್ ಎಲಿಮೆಂಟ್ಸ್ ಇದೆ. ಹಾಗೆ ಕ್ಯೂ ಸೆಟ್ಟಲ್ಲಿ ಎನ್ ಮತ್ತು ಎಮ್ ಎಲಿಮೆಂಟ್ಸ್ ಇದೆ. ಸೊ ಅದರ ಕಾರ್ಟೇಷನ್ ಪ್ರಾಡಕ್ಟನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಕಾರ್ಟೇಷನ್ ಪ್ರಾಡಕ್ಟ್ ಅಂತ ಹೇಳುವಾಗ ನಾವೇನು ಮಾಡ್ತೇವೆ ಇಲ್ಲಿ? ಫಸ್ಟ್ ಸೆಟ್ ಪಿ. ಸೊ ಪಿ ಸೆಟ್ಟಲ್ಲಿರುವಂತಹ ಒಂದೊಂದೇ ಎಲಿಮೆಂಟನ್ನು ತೆಗೆದುಕೊಂಡು ಕ್ಯೂ ಸೆಟ್ ಜೊತೆ ಪೇರಪ್ ಮಾಡ್ತೇವೆ. ಸೊ ಇಲ್ಲಿಗ ಎಮ್ ಇದೆ. ಸೊ ಮೊದಲಿಗೆ ಎಮ್ಮನ್ನು ಎನ್ ಜೊತೆ, ನೆಕ್ಸ್ಟ್ ಎಮ್ಮನ್ನು ಎಮ್ ಜೊತೆ ನಾವು ಪೇರಪ್ ಮಾಡಬೇಕು. ಸೊ ನಮಗಿಲ್ಲಿ ಏನು ಸಿಗ್ತದೆ? ಎಮ್ ಎನ್ ಅಂತ ಮೊದಲಿಗೆ ಒಂದು ಆರ್ಡರ್ ಪೇರ್ ಸಿಗ್ತದೆ. ನೆಕ್ಸ್ಟ್ ಇದೇ ಎಮ್ಮನ್ನು ಸೆಕೆಂಡ್ ಎಲಿಮೆಂಟ್ ಜೊತೆ, ಸೆಕೆಂಡ್ ಸೆಟ್ ಇದು ಸೆಕೆಂಡ್ ಎಲಿಮೆಂಟ್ ಜೊತೆ ಪೇರಪ್ ಮಾಡಿದಾಗ ಎಮ್ ಅಂತ ಸಿಗ್ತದೆ. ನೆಕ್ಸ್ಟ್ ಇಲ್ಲಿರುವಂಥ ಸೆಕೆಂಡ್ ಎಲಿಮೆಂಟನ್ನು ಫಸ್ಟ್ ಎಲಿಮೆಂಟ್ ಜೊತೆ, ಸೊ ಎನ್ ನೆಕ್ಸ್ಟ್ ಈ ಎಲಿಮೆಂಟನ್ನು ಇದರ ಜೊತೆ, ಸೊ ಎನ್ ಎಮ್ ಅಂತ ನಮಗಿಲ್ಲಿ ಉತ್ತರ ಸಿಗ್ತದೆ. ಸೊ ನೀವಿಲ್ಲಿ ನೋಡ್ಬೋದು, ಪಿ ಕ್ರಾಸ್ ಕ್ಯೂ ಅಂತ ನೀವಿಲ್ಲಿ ಫೈಂಡ್ ಔಟ್ ಮಾಡಿದರೆ ನಿಮಗೆ 1 2 3 4 ಆರ್ಡರ್ಡ್ ಪೇರ್ಸ್ ಸಿಗ್ತದೆ. ಬಟ್ ಇಲ್ಲಿ ಕ್ವಶನಲ್ಲಿ ಅಥವಾ ಈ ಸ್ಟೇಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ? ಪಿ ಕ್ರಾಸ್ ಕ್ಯೂ ಇಸ್ ಈಕ್ವಲ್ ಟು ಎಮ್ ಎನ್ ಎನ್ ಎಮ್, ಎರಡೇ ಆರ್ಡರ್ಡ್ ಪೇರನ್ನು ಕೊಟ್ಟಿದ್ದಾರೆ. ಅಂದರೆ ಏನರ್ಥ? ನಾವು ಏನು ಹೇಳ್ಬೋದು? ಈ ಸ್ಟೇಟ್ಮೆಂಟ್ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು, ತಪ್ಪು ಹೇಳಿಕೆ ಅಂತ ಹೇಳ್ಬೋದು. ಸೊ ಇದು ತಪ್ಪು ಹೇಳಿಕೆ ಆಗಿರೋದ್ರಿಂದ ನಾವಿದನ್ನು ರೀರೈಟ್ ಮಾಡಿ ಬರೀಬೇಕು. ಸೊ ಇಲ್ಲಿ ನೀವು ಈ ರೀತಿಯಲ್ಲಿ ಸೊಲ್ಯೂಷನನ್ನು ಬರೆದ್ರಾಯಿತು. ಇಟ್ ಈಸ್ ಫಾಲ್ಸ್. ಸೊ ಇಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಏನು? ಇಫ್ ಪಿ ಇಸ್ ಈಕ್ವಲ್ ಟು ಎಮ್ ಎನ್ ಆ್ಯಂಡ್ ಕ್ಯೂ ಇಸ್ ಈಕ್ವಲ್ ಟು ಎನ್ ಎಮ್, ದೆನ್ ಪಿ ಕ್ರಾಸ್ ಕ್ಯೂ ಇಸ್ ಈಕ್ವಲ್ ಟು ಎಮ್ ಎನ್ ಎಮ್ ಎಮ್ ಎನ್ ಎನ್ ಹಾಗೆ ಎನ್ ಎಮ್ ಅಂತ ಈ ರೀತಿಯಲ್ಲಿ ಅದನ್ನು ಸರಿ ಮಾಡಿ ಬರೀಬೇಕು. ಕ್ವಶನ್ ನಂಬರ್ 4ಅಲ್ಲಿ ಎರಡನೇ ಕ್ವಶನ್, ಇಫ್ ಎ ಆ್ಯಂಡ್ ಬಿ ಆರ್ ನಾನ್ ಎಂಪ್ಟಿ ಸೆಟ್ಸ್, ದೆನ್ ಎ ಕ್ರಾಸ್ ಬಿ ಇಸ್ ಅ ನಾನ್ ಎಂಪ್ಟಿ ಸೆಟ್ ಆಫ್ ಆರ್ಡರ್ಡ್ ಪೇರ್ x y such that x belongs to A and y belongs to B ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲಿಗೆ ಏನು ಕೊಟ್ಟಿದ್ದಾರೆ? ಎ ಆ್ಯಂಡ್ ಬಿ ಆರ್ ನಾನ್ ಎಂಪ್ಟಿ ಸೆಟ್. ನಾನ್ ಎಂಪ್ಟಿ ಸೆಟ್ ಅಂತ ಹೇಳಿದರೆ ಆ ಸೆಟ್ಟಲ್ಲಿ ಯಾವಾಗಲೂ ಕೂಡ ಯಾವುದಾದ್ರೂ ಒಂದು, ಅಟ್ಲೀಸ್ಟ್ ಕಡಿಮೆ ಅಂದರೆ ಒಂದಾದರೂ ಎಲಿಮೆಂಟ್ ಇರಬೇಕು. ಸೊ ಎಲಿಮೆಂಟ್ ಇರದೇ ಇರಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಇಲ್ಲಿ ನಾನ್ ಎಂಪ್ಟಿ ಸೆಟ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಬೇಕಾದರೆ ಇದನ್ನು ಉದಾಹರಣೆ ಮೂಲಕ ಅರ್ಥ ಮಾಡಿಕೊಳ್ಳುವ. ಸೊ ಈಗ ಎ ಸೆಟ್ಟನ್ನು ತೆಗೆದುಕೊಂಡು ಇದರಲ್ಲಿ ನಾನು ಒಂದು 2 ಎಲಿಮೆಂಟ್ಗಳನ್ನು ತೆಗೆದುಕೊಳ್ತೇನೆ. ಹಾಗೆ ಬಿ ಸೆಟ್ಟನ್ನು ತೆಗೆದುಕೊಳ್ತೇನೆ. ಸೊ ಬಿ ಸೆಟ್ಟಲ್ಲಿ ಎಷ್ಟೇ ಎಲಿಮೆಂಟ್ಸ್ಗಳನ್ನು ನೀವು ತೆಗೆದುಕೊಳ್ಬೋದು. ಬಿ ಸೆಟ್ಟಲ್ಲಿ ಒಂದು ಎಲಿಮೆಂಟನ್ನು ತೆಗೆದುಕೊಳ್ತೇನೆ. ಸೊ ಈಗ ನೀವು ಇಲ್ಲಿ ಎ ಕ್ರಾಸ್ ಬಿ ಅನ್ನು ಫೈಂಡ್ ಔಟ್ ಮಾಡಿದರೆ ನಿಮಗೆ ಏನು ಉತ್ತರ ಸಿಗ್ತದೆ? ಎ ಕ್ರಾಸ್ ಬಿ ಅಂದರೆ ಏನು? ಎ ಕ್ರಾಸ್ ಬಿ ಅಂತ ಹೇಳಿದರೆ ಇಲ್ಲಿ ಫಸ್ಟ್ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ನಾವು ಸೆಕೆಂಡ್ ಜೊತೆ ಪೇರಪ್ ಮಾಡ್ತೇವೆ. ಸೊ 1, 3 ಎನ್ನುವಂಥ ಒಂದು ಆರ್ಡರ್ಡ್ ಪೇರ್ ಸಿಗ್ತದೆ. ಹಾಗೆ ನೆಕ್ಸ್ಟ್ 2, 3 ಎನ್ನುವಂಥ ಇನ್ನೊಂದು ಆರ್ಡರ್ಡ್ ಪೇರ್ ಸಿಗ್ತದೆ. ಸೊ ಇದು ಎ ಕ್ರಾಸ್ ಬಿ ಅನ್ನು ಕೊಡ್ತದೆ. ಈಗ ಇಲ್ಲಿ ನೀವು ಗಮನಿಸಿದರೆ ಇದು ಫಸ್ಟ್ ಎಲಿಮೆಂಟನ್ನು ನಾವು ಎಕ್ಸ್ ಅಂತ ತೆಗೆದುಕೊಂಡ್ರೆ, ಹಾಗೆ ಸೆಕೆಂಡ್ ಎಲಿಮೆಂಟನ್ನು ವೈ ಅಂತ ತೆಗೆದುಕೊಂಡ್ರೆ, ಈ ರೀತಿಯಲ್ಲಿ ಆರ್ಡರ್ಡ್ ಪೇರನ್ನು ಡಿನೋಟ್ ಮಾಡಿದರೆ ಈ ಎಕ್ಸ್ ಯಾವ ಸೆಟ್ಟಲ್ಲಿ ಬಿಲಾಂಗ್ ಆಗಿದೆ ನೀವಿಲ್ಲಿ ನೋಡ್ಬೋದು. ಎಕ್ಸ್ 1ನಲ್ಲಿದೆ. 1 ಎನ್ನುವುದು ಯಾವ ಸೆಟ್? ಎ ಸೆಟ್. ಸೊ ಎಕ್ಸ್ ಬಿಲಾಂಗ್ಸ್ ಟು ಎ ಆಗಿದೆ. ಹಾಗೆ ವೈ ಇಲ್ಲಿ 3 ಇದೆ. ವೈ ಯಾವ ಸೆಟ್ಟಲ್ಲಿದೆ? ಬಿ ಸೆಟ್ಟಲ್ಲಿದೆ. ಸೊ ವೈ ಬಿಲಾಂಗ್ಸ್ ಟು ಬಿ ಆಗಿದೆ. ಹಾಗೆ ಇನ್ನೊಂದು ಆರ್ಡರ್ ಪೇರನ್ನು ತೆಗೆದುಕೊಳ್ಳಿ. ಬೇಕಾದರೆ ಈ ಆರ್ಡರ್ಡ್ ಪೇರನ್ನು ತೆಗೆದುಕೊಂಡು ಇದನ್ನೀಗ ಎಕ್ಸ್ ವೈ ಅಂತ ಡಿನೋಟ್ ಮಾಡಿದರೆ, ಸೊ ಇಲ್ಲಿರುವಂಥ ಫಸ್ಟ್ ಎಲಿಮೆಂಟ್ ಯಾವ ಸೆಟ್ಟಲ್ಲಿದೆ? ಎ ಸೆಟ್ಟಲ್ಲಿದೆ. ಹಾಗೆ ಇಲ್ಲಿರುವಂಥ ಸೆಕೆಂಡ್ ಎಲಿಮೆಂಟ್ ಯಾವ ಸೆಟ್ಟಲ್ಲಿದೆ? ಬಿ ಸೆಟ್ಟಲ್ಲಿದೆ. ಸೊ ನಾವಿಲ್ಲಿ ಏನು ಹೇಳ್ಬೋದು? ಇಲ್ಲಿ ಹೇಳಿದ್ದಾರೆ ಎ ಮತ್ತು ಬಿ ಎರಡು ನಾನ್ ಎಂಪ್ಟಿ ಸೆಟ್ ಇದೆ, ಅಂದರೆ ಆ ಸೆಟ್ಟಲ್ಲಿ ಎಲಿಮೆಂಟ್ಸ್ ಇದೆ. ಆಗ ನಾವು ಎ ಕ್ರಾಸ್ ಬಿ ಅನ್ನು ಫೈಂಡ್ ಔಟ್ ಮಾಡಿದಾಗ ಅದು ಕೂಡ ನಮಗೆ ನಾನ್ ಎಂಪ್ಟಿ ಸೆಟ್ಟನ್ನು ಕೊಡ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು ಎ ಮತ್ತು ಬಿ ಎರಡೂ ಸೆಟ್ ನಾನ್ ಎಂಪ್ಟಿ ಸೆಟ್. ಎ ಕ್ರಾಸ್ ಬಿ ಅನ್ನು ಫೈಂಡ್ ಔಟ್ ಮಾಡಿದಾಗ ಅದರಲ್ಲೂ ಕೂಡ ನಮಗೆ ಆರ್ಡರ್ಡ್ ಪೇರ್ ಬಂದಿದೆ. ಸೊ ಇದು ಕೂಡ ನಾನ್ ಎಂಪ್ಟಿ ಸೆಟ್. ಆಗ ಅಲ್ಲಿ ಸಿಗುವಂಥ ಪ್ರತಿಯೊಂದು ಆರ್ಡರ್ಡ್ ಪೇರ್ ಏನಿದೆ ಎಕ್ಸ್ ವೈ ಅಂತ ತೆಗೆದುಕೊಂಡಿದ್ದಾರೆ. ಇಲ್ಲೀಗ 1, 3 ಇದೆ, 2, 3 ಇದೆ. ಇದನ್ನು ಅವರು ಎಕ್ಸ್ ವೈ ಅಂತ ತೆಗೆದುಕೊಂಡಿದ್ದಾರೆ. ಆ ರೀತಿ ತೆಗೆದುಕೊಂಡಾಗ ಫಸ್ಟ್ ಆರ್ಡರ್ಡ್ ಪೇರಲ್ಲಿರುವಂಥ ಫಸ್ಟ್ ಎಲಿಮೆಂಟ್ ಯಾವುದ್ರಲ್ಲಿ ಇರ್ತದೆ? ಎ ಸೆಟ್ಟಲ್ಲಿ ಇರ್ತದೆ. ಹಾಗೆ ಸೆಕೆಂಡ್ ಎಲಿಮೆಂಟ್ ಬಿ ಸೆಟ್ಟಲ್ಲಿ ಇರ್ತದೆ. ಯಾವುದೇ ಆರ್ಡರ್ಡ್ ಪೇರನ್ನು ನೀವು ಆಯ್ಕೆ ಮಾಡ್ಬೋದು. ಈಗ 1, 3 ಅಂತ ತೆಗೆದುಕೊಂಡ್ರೆ 1 ಎ ಯಲ್ಲಿದೆ,
ಇದೆ ಹಾಗೆ 3 ಬಿ ಯಲ್ಲಿದೆ. 2 3 ಅಂತ ತೆಗೆದುಕೊಂಡ್ರೆ 2 ಎ ಯಲ್ಲಿದೆ ಹಾಗೆ 3 ಬಿ ಯಲ್ಲಿದೆ. ಸೊ ಈ ಉದಾಹರಣೆ ಮೂಲಕ ನೀವು ಇದನ್ನು ಅರ್ಥ ಮಾಡಿಕೊಳ್ಬೋದು. ಸೊ ಇದೊಂದು ಟ್ರೂ ಸ್ಟೇಟ್ಮೆಂಟ್. ಯಾವುದೇ ವ್ಯಾಲ್ಯೂಸನ್ನು ತೆಗೆದುಕೊಂಡು ನೀವಿಲ್ಲಿ ಎ ಕ್ರಾಸ್ ಬಿ ಅನ್ನು ಫೈಂಡ್ ಔಟ್ ಮಾಡಿದರೂ ಕೂಡ ನಿಮಗಿಲ್ಲಿ ಇದೇ ರೀತಿಯಲ್ಲಿ ಆರ್ಡರ್ಡ್ ಪೇರ್ಸ್ಗಳು ಸಿಗ್ತದೆ. ಯಾವಾಗಲೂ ಕೂಡ ಫಸ್ಟ್ ಎಲಿಮೆಂಟ್ ಆರ್ಡರ್ಡ್ ಪೇರಲ್ಲಿರುವಂಥ ಫಸ್ಟ್ ಎಲಿಮೆಂಟ್ ಫಸ್ಟ್ ಸೆಟ್ಟಲ್ಲಿ ಇರ್ತದೆ, ಹಾಗೆ ಆರ್ಡರ್ಡ್ ಪೇರಲ್ಲಿರುವಂಥ ಸೆಕೆಂಡ್ ಎಲಿಮೆಂಟ್ ಸೆಕೆಂಡ್ ಸೆಟ್ಟಲ್ಲಿ ಇರ್ತದೆ. ಸೊ ಇಲ್ಲಿ ನಾವು ಬರೀಬೋದು ಇಟ್ ಈಸ್ ಟ್ರೂ. ನೆಕ್ಸ್ಟ್ fourth question, sub question 3, if A is equal to 1 2, B is equal to 3 4, then A cross B intersection null set is equal to null set ಅಂತ ಕೊಟ್ಟಿದ್ದಾರೆ. ಸೊ ಇದೊಂದು ಟ್ರೂ ಸ್ಟೇಟ್ಮೆಂಟಾ ಫಾಲ್ಸ್ ಸ್ಟೇಟ್ಮೆಂಟಾ ಅಂತ ನೋಡಬೇಕು. ಇದನ್ನು ನೀವು ಚೆಕ್ ಮಾಡಬೇಕಾದ್ರೆ ಈ ವ್ಯಾಲ್ಯೂಸ್ಗಳನ್ನು ಇಲ್ಲಿ ಹಾಕಿ ಈ ಬೆಲೆಯನ್ನು ಫೈಂಡ್ ಔಟ್ ಮಾಡಬೇಕು. ಬೆಲೆ ಫೈಂಡ್ ಔಟ್ ಮಾಡುವಾಗ ನಮಗೀಗ ಇಲ್ಲಿ ಒಂದು ವೇಳೆ ನಲ್ ಸೆಟ್ ಅಂತ ಸಿಕ್ಕಿದ್ರೆ ಇದೊಂದು ಟ್ರೂ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು, ಇಲ್ಲದಿದ್ದರೆ ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಎ ಸೆಟ್ಟಲ್ಲಿ ಯಾವ ಎಲಿಮೆಂಟನ್ನು ಕೊಟ್ಟಿದ್ದಾರೆ? ಎ ಸೆಟ್ಟಲ್ಲಿ 1 ಮತ್ತು 2 ಕೊಟ್ಟಿದ್ದಾರೆ. ಹಾಗೆ ಬಿ ಸೆಟ್ಟಲ್ಲಿ 3 ಮತ್ತು 4 ಕೊಟ್ಟಿದ್ದಾರೆ. ನಾವು ಫೈಂಡ್ ಔಟ್ ಮಾಡಬೇಕಾಗಿರುವಂಥದ್ದು ಏನು? ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ನಲ್ ಸೆಟ್ಟನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಎ ಸೆಟ್ಟಲ್ಲಿ ಏನಿದೆ? 1 ಮತ್ತು 2 ಇದೆ. ಆಮೇಲೆ ಕ್ರಾಸ್ ಬಿ ಸೆಟ್ಟಲ್ಲಿ ಏನಿದೆ? ಬಿ ಸೆಟ್ಟಲ್ಲಿ 3 ಮತ್ತು 4 ಇದೆ. ನೆಕ್ಸ್ಟ್ ಅದರ ಇಂಟರ್ಸೆಕ್ಷನ್ ಯಾವುದರ ಜೊತೆ? ನಲ್ ಸೆಟ್ ಜೊತೆ ಮಾಡಬೇಕು. ಸೊ ಅದರ ಇಂಟರ್ಸೆಕ್ಷನನ್ನು ನೀವು ನಲ್ ಸೆಟ್ ಜೊತೆ ಮಾಡಿದಾಗ ಇಲ್ಲಿಗ ನೋಡ್ಬೋದು ಬಿ ಇಂಟರ್ಸೆಕ್ಷನ್ ನಲ್ ಸೆಟ್ ಅಂತ ಹೇಳಿದರೆ ಏನು ವ್ಯಾಲ್ಯೂ ಸಿಗುತ್ತೆ? ಯಾವುದೇ ಒಂದು ಸೆಟ್ಟಿನ ಇಂಟರ್ಸೆಕ್ಷನನ್ನು ನಲ್ ಸೆಟ್ ಜೊತೆ ಮಾಡಿದಾಗ ನಮಗೆ ನಲ್ ಸೆಟ್ ಇಲ್ಲಿ ಉತ್ತರ ಸಿಗ್ತದೆ. ಯಾಕೆಂದರೆ ಇಂಟರ್ಸೆಕ್ಷನ್ ಅಂದ್ರೇನು? ಎರಡೂ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ನಾವು ಆಯ್ಕೆ ಮಾಡಬೇಕು. ಸೊ ಇಲ್ಲಿ ನಲ್ ಅಂತ ಹೇಳುವಾಗ ಪೈ ಅಂತ ಹೇಳುವಾಗ ಯಾವುದೇ ಎಲಿಮೆಂಟ್ಸ್ ಇಲ್ಲ. ಸೊ ಹಾಗಾಗಿ 3 4 ಇಂಟರ್ಸೆಕ್ಷನ್ ನಲ್ ಅಂತ ಹೇಳುವಾಗ ನಲ್ ಸಿಗ್ತದೆ. ನೆಕ್ಸ್ಟ್ ಈ ನಲ್ ಸೆಟ್ಟಿನ ಕ್ರಾಸ್ ಪ್ರಾಡಕ್ಟನ್ನು ಯಾವುದರ ಜೊತೆ ಮಾಡಬೇಕು? ಸೊ ಇದು ಇಲ್ಲಿ ಬಿ ಇಂಟರ್ಸೆಕ್ಷನ್ ಪೈ ಅಂತ ಹೇಳಿದರೆ ಎಷ್ಟು? ಪೈ ಅಂತ ನಮಗಿಲ್ಲಿ ಸಿಕ್ಕಿದೆ, ನೀವು ಇದರಲ್ಲಿ ನೋಡ್ಬೋದು. ಸೊ ಇದರ ಕ್ರಾಸ್ ಪ್ರಾಡಕ್ಟನ್ನು ನಾವು ಎ ಸೆಟ್ ಜೊತೆ ಮಾಡಬೇಕು. ಸೊ ಎ ಸೆಟ್ಟಲ್ಲಿ 1 2 ಅಂತ ಇದೆ, ಕ್ರಾಸ್ ಪ್ರಾಡಕ್ಟ್ ಆಫ್ ಪೈಯಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲ. ಸೊ ಈಗ ಒಂದು ಸೆಟ್ಟಲ್ಲಿ ಎಲಿಮೆಂಟ್ ಇದೆ, ಇನ್ನೊಂದು ಸೆಟ್ಟಲ್ಲಿ ಎಲಿಮೆಂಟ್ ಇಲ್ಲ ಅಂತ ಹೇಳುವಾಗ ಇಲ್ಲಿ ನಮಗೆ ಯಾವುದೇ ಆರ್ಡರ್ಡ್ ಪೇರ್ಸ್ಗಳು ಸಿಗುವುದಿಲ್ಲ. ಸೊ ಇಲ್ಲಿ ನಮಗೆ ಏನು ಸಿಗ್ತದೆ? ಪೈ ಎನ್ನುವಂಥ ಉತ್ತರ ಸಿಗ್ತದೆ. ಯಾಕೆಂದರೆ ಕಾರ್ಟೇಷನ್ ಪ್ರಾಡಕ್ಟ್ ಅಂತ ಹೇಳುವಾಗ ಅದರಲ್ಲಿ ಆರ್ಡರ್ಡ್ ಪೇರ್ಸ್ಗಳು ಇರಬೇಕು. ಹಾಗೆ ಅದರಲ್ಲಿರುವಂಥ ಆರ್ಡರ್ಡ್ ಪೇರ್ಸ್ಗಳು ಫಸ್ಟ್ ಎಲಿಮೆಂಟ್ ಯಾವಾಗಲೂ ಫಸ್ಟ್ ಸೆಟ್ಟಲ್ಲಿ ಇರ್ತದೆ, ಸೆಕೆಂಡ್ ಎಲಿಮೆಂಟ್ ಯಾವಾಗಲೂ ಸೆಕೆಂಡ್ ಸೆಟ್ಟಲ್ಲಿ ಇರ್ತದೆ. ಬಟ್ ಇಲ್ಲಿ ಏನಾಗಿದೆ? ಫಸ್ಟ್ ಸೆಟ್ಟಲ್ಲಿ ಎಲಿಮೆಂಟ್ ಇದೆ, ಆದರೆ ಸೆಕೆಂಡ್ ಸೆಟ್ಟಲ್ಲಿ ಪೈ ಅಂತ ಕೊಟ್ಟಿರೋದ್ರಿಂದ ಇದರಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲ. ಹಾಗಾಗಿ ನಾವಿಲ್ಲಿ ಯಾವುದೇ ಆರ್ಡರ್ಡ್ ಪೇರನ್ನು ಚೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ 1 2 ನೆಕ್ಸ್ಟ್ ಕ್ರಾಸ್ ಪ್ರಾಡಕ್ಟ್ ಪೈ ಅಂತ ಹೇಳುವಾಗ ನಮಗಿಲ್ಲಿ ಪೈ ಎನ್ನುವಂಥ ಉತ್ತರವನ್ನು ಕೊಡ್ತದೆ. ಸೊ ದಿಸ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್ ಅಂತ ನಾವಿಲ್ಲಿ ಹೇಳ್ಬೋದು. ಕ್ವಶನ್ ನಂಬರ್ 5, ಇಫ್ ಎ ಇಸ್ ಈಕ್ವಲ್ ಟು -1 1, ಫೈಂಡ್ ಎ ಕ್ರಾಸ್ ಎ. ಸೊ ನಾವಿಲ್ಲಿ ಕಾರ್ಟೇಷನ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಬೇಕು. ಸೇಮ್ ಸೆಟ್ಟಿನ ಕಾರ್ಟೇಷನ್ ಪ್ರಾಡಕ್ಟನ್ನು 3 ಟೈಮ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲೀಗ ಎ ಸೆಟ್ಟಿನ ಬೆಲೆಯನ್ನು ಕೊಟ್ಟಿದ್ದಾರೆ. ಸೊ ಎ ಕ್ರಾಸ್ ಎ ಅಂತ ಇದೆ. ಸೊ ಎ ಸೆಟ್ಟಲ್ಲಿ ಎಷ್ಟಿದೆ? -1 1 ಇದೆ. ನೆಕ್ಸ್ಟ್ ಕ್ರಾಸ್ ಎ ಅಂತ ಹೇಳುವಾಗ -1 1 ಇದೆ. ನೆಕ್ಸ್ಟ್ -1 1 ಇದೆ. ಸೊ ಇದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಫಸ್ಟ್ ನೀವೇನು ಮಾಡಿ? ಎ ಕ್ರಾಸ್ ಎಯನ್ನು ಫೈಂಡ್ ಔಟ್ ಮಾಡಿ. ಸೊ ಎ ಕ್ರಾಸ್ ಎ ಅಂತ ಹೇಳುವಾಗ ಎ ಸೆಟ್ಟಲ್ಲಿ -1 ಮತ್ತು 1 ಇದೆ. ನೆಕ್ಸ್ಟ್ ಪುನಃ ಅದರ ಕ್ರಾಸ್ ಪ್ರಾಡಕ್ಟನ್ನು ಯಾವುದರ ಜೊತೆ ಫೈಂಡ್ ಔಟ್ ಮಾಡಬೇಕು? ಅದೇ ಸೆಟ್ಟಿನ ಜೊತೆ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಯಾವ ಬೆಲೆ ಸಿಗ್ತದೆ? ಸೊ ಫಸ್ಟ್ ಸೆಟ್ ಇದು ಹಾಗೆ ಸೆಕೆಂಡ್ ಸೆಟ್ ಇದು ಅಂತ ತೆಗೆದುಕೊಳ್ಬೇಕು. ಸೊ ಫಸ್ಟ್ ಸೆಟ್ಟಿನ ಫಸ್ಟ್ ಎಲಿಮೆಂಟನ್ನು ಎಲ್ಲ ಎಲಿಮೆಂಟ್ ಜೊತೆ ಪೇರಪ್ ಮಾಡಿದಾಗ ಇಲ್ಲಿ ನಮಗೆ ಫಸ್ಟಿಗೆ -1 ಅಂತ ಒಂದು ಆರ್ಡರ್ ಪೇರ್ ಸಿಗ್ತದೆ. ನೆಕ್ಸ್ಟ್ -1 ಮತ್ತು 1 ಎನ್ನುವಂಥ ಇನ್ನೊಂದು ಆರ್ಡರ್ಡ್ ಪೇರ್ ಸಿಗ್ತದೆ. ನೆಕ್ಸ್ಟ್ ಇಲ್ಲಿರುವಂಥ ಸೆಕೆಂಡ್ ಎಲಿಮೆಂಟನ್ನು ಇದರ ಜೊತೆ ಪೇರಪ್ ಮಾಡಬೇಕು. ಸೊ ಇಲ್ಲಿ 1 ಮತ್ತು -1, ನೆಕ್ಸ್ಟ್ 1 ಮತ್ತು 1. ಸೊ ಇದು ಈಗ ನಿಮಗೆ ಎ ಕ್ರಾಸ್ ಎಯನ್ನು ಕೊಡ್ತದೆ. ನೆಕ್ಸ್ಟ್ ನೀವು ಏನನ್ನು ಫೈಂಡ್ ಔಟ್ ಮಾಡಬೇಕು? ಎ ಕ್ರಾಸ್ ಎಯನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಎ ಕ್ರಾಸ್ ಎ ಅಂದರೆ ಇಲ್ಲಿ ನಿಮಗೆ ಇದು ಏನನ್ನು ಕೊಟ್ಟಿದೆ? ಎ ಕ್ರಾಸ್ ಎಯನ್ನು ಕೊಟ್ಟಿದೆ. ಸೊ ಇದನ್ನು ನೀವು ತೆಗೆದುಕೊಳ್ಬೇಕು. ಮೊದಲ ಸೆಟ್ಟಾಗಿ ನಾವೀಗ ಈ ಸೆಟ್ಟನ್ನು ತೆಗೆದುಕೊಳ್ಬೇಕು. ನೆಕ್ಸ್ಟ್ ಎರಡನೇ ಸೆಟ್ಟಾಗಿ ನಾವು ಯಾವುದನ್ನು ತೆಗೆದುಕೊಳ್ಬೇಕು? ಎರಡನೇ ಸೆಟ್ಟಾಗಿ ನಮಗೆ ಕೊಟ್ಟಿರುವಂಥ ಸೆಟ್ ಎ ಸೆಟ್ ಇದನ್ನು ತೆಗೆದುಕೊಳ್ಬೇಕು. ಸೊ ಕ್ರಾಸ್ -1 1.
ನೆಕ್ಸ್ಟ್ ಏನು ಮಾಡಬೇಕೀಗ, ಇದು ಫಸ್ಟ್ ಸೆಟ್, ಇದು ಸೆಕೆಂಡ್ ಸೆಟ್ ಆಗ್ತದೆ. ಸೊ ಈ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಗಳು ಏನಾಗಿದೆ, ಆರ್ಡರ್ಡ್ ಪೇರ್ ಆಗಿದೆ. ಇದು ಫಸ್ಟ್ ಎಲಿಮೆಂಟ್, ಇದು ಒಂದು ಎಲಿಮೆಂಟ್, ಹಾಗೆ ಇದು ಎರಡನೇ ಎಲಿಮೆಂಟ್, ಇದು ಮೂರನೇ ಎಲಿಮೆಂಟ್, ಇದು ನಾಲ್ಕನೇ ಎಲಿಮೆಂಟ್. ಸೊ ಈ ಸೆಟ್ಟಲ್ಲಿ ಈಗ 4 ಎಲಿಮೆಂಟ್ ಇದೆ. ಸೊ ಒಂದೊಂದೇ ಎಲಿಮೆಂಟನ್ನು ನಾವು ಪೇರಪ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಎಲಿಮೆಂಟನ್ನು ತೆಗೆದುಕೊಂಡು ಇದರ ಜೊತೆ ಪೇರಪ್ ಮಾಡಬೇಕು. ಸೊ ಇಲ್ಲಿ -1 ಇದೆ. ಇದನ್ನು ಇದರ ಜೊತೆ ಪೇರಪ್ ಮಾಡಿದಾಗ ಏನಾಗ್ತದೆ, ಇಲ್ಲಿ -1, -1 ಆಗ್ತದೆ. ಒಂದು ಆರ್ಡರ್ಡ್ ಪೇರ್ ಸಿಕ್ಕಿತು. ನೆಕ್ಸ್ಟ್ ಪುನಃ ಇದನ್ನು ಸೆಕೆಂಡ್ ಎಲಿಮೆಂಟ್ ಜೊತೆ ಪೇರಪ್ ಮಾಡಬೇಕು. ಸೊ -1, -1. ನೆಕ್ಸ್ಟ್ ಎರಡನೇ ಆರ್ಡರ್ಡ್ ಟ್ರಿಪ್ಲೆಟ್ ಸಿಕ್ಕಿತು. ಇದಾದ ನಂತರ ನೆಕ್ಸ್ಟ್ ಈ ಎಲಿಮೆಂಟನ್ನು ತೆಗೆದುಕೊಂಡು ಈ ಎರಡೂ ಎಲಿಮೆಂಟ್ ಜೊತೆ ಪೇರಪ್ ಮಾಡಬೇಕು. ಸೊ -1, 1, -1. ನೆಕ್ಸ್ಟ್ -1, 1, 1. ಆಮೇಲೆ ಥರ್ಡ್ ಎಲಿಮೆಂಟನ್ನು ತೆಗೆದುಕೊಂಡು ಇದರ ಜೊತೆ ಪೇರಪ್ ಮಾಡಬೇಕು. ಸೊ 1, -1, -1. ನೆಕ್ಸ್ಟ್ 1, -1, 1. ಆಮೇಲೆ ಫೋರ್ತ್ ಎಲಿಮೆಂಟನ್ನು ತೆಗೆದುಕೊಂಡು ಇದರ ಜೊತೆ ಪೇರಪ್ ಮಾಡಬೇಕು. ಸೊ 1, 1, -1 ಹಾಗೆ 1, 1, 1 ಅಂತ ಈ ರೀತಿಯಲ್ಲಿ ನಿಮಗೆ ಬೆಲೆಗಳು ಸಿಗ್ತವೆ. ಸೊ ಈ ರೀತಿಯಲ್ಲಿ ನಿಮಗೆ ಉತ್ತರ ಸಿಗ್ತದೆ. ಹಾಗೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸಿಕ್ಕಂತಹ ಪ್ರತಿಯೊಂದು ನಾವು ಆರ್ಡರ್ಡ್ ಪೇರ್ ಅಂತ ಏನು ಹೇಳ್ತೇವೆ, ಇದು ಈಗ ಪೇರ್ ಆಗಿಲ್ಲ, ಇದು ಟ್ರಿಪ್ಲೆಟ್ ಆಗಿದೆ. ಇದನ್ನು ನಾವು ಆರ್ಡರ್ಡ್ ಟ್ರಿಪ್ಲೆಟ್ ಅಂತ ಹೇಳ್ತೇವೆ. ಯಾಕೆಂದರೆ ಇದರಲ್ಲಿ 3 ಎಲಿಮೆಂಟ್ಸ್ ಇದೆ, 1, 2, 3. ಹಾಗಾಗಿ 3 ಒಟ್ಟಾಗಿ ಸೇರಿದಾಗ ಅದನ್ನು ನಾವು ಆರ್ಡರ್ಡ್ ಟ್ರಿಪ್ಲೆಟ್ ಅಂತ ಹೇಳ್ತೇವೆ. ಸೊ ಇದು ನಮಗೆ A ಕ್ರಾಸ್ ಎ ಅನ್ನು ಕೊಡ್ತದೆ. ಸೊ 3 ರೀತಿಯಲ್ಲಿ ಒಂದೇ ಸೆಟ್ಟನ್ನು 3 ಸಲ ನಾವು ಕ್ರಾಸ್ ಪ್ರಾಡಕ್ಟ್ ಆಗಿ ಮಾಡ್ಬೋದು. ಕ್ವಶನ್ ನಂಬರ್ 6, ಇಫ್ A cross B is equal to AX, AY, BX, BY, find A and B. ಸೊ ಇಲ್ಲಿ ಕಾರ್ಟೇಷನ್ ಪ್ರಾಡಕ್ಟನ್ನು ಕೊಟ್ಟಿದ್ದಾರೆ. ನಾವು ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ಫೈಂಡ್ ಔಟ್ ಮಾಡಬೇಕು. ಎ ಸೆಟ್ಟಲ್ಲಿ ಯಾವ ಎಲಿಮೆಂಟ್ ಇದೆ ಹಾಗೆ ಬಿ ಸೆಟ್ಟಲ್ಲಿ ಯಾವ ಎಲಿಮೆಂಟ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ನೀವು ಯಾವುದೇ ಕಾರ್ಟೇಷನ್ ಪ್ರಾಡಕ್ಟನ್ನು ತೆಗೆದುಕೊಂಡ್ರೆ ಅದರಲ್ಲಿ ಯಾವಾಗಲೂ ಕೂಡ ಏನಿರ್ತದೆ, ಆರ್ಡರ್ಡ್ ಪೇರ್ಸ್ಗಳು ಇರ್ತದೆ. ಸೊ ಆ ಇರುವಂಥ ಆರ್ಡರ್ಡ್ ಪೇರ್ಸಲ್ಲಿ 2 ಎಲಿಮೆಂಟ್ಗಳು ಇರ್ತದೆ. ಸೊ ಫಸ್ಟ್ ಎಲಿಮೆಂಟ್ ಯಾವಾಗಲೂ ಕೂಡ ಫಸ್ಟ್ ಸೆಟ್ಟಿಗೆ ಬಿಲಾಂಗ್ ಆಗಿರ್ತದೆ, ಹಾಗೆ ಸೆಕೆಂಡ್ ಎಲಿಮೆಂಟ್ ಯಾವಾಗಲೂ ಕೂಡ ಸೆಕೆಂಡ್ ಎಲಿಮೆಂಟ್ ಸೆಟ್ಟಿಗೆ ಬಿಲಾಂಗ್ ಆಗಿರ್ತದೆ. ಸೊ ಇಲ್ಲಿ ಈ ರೀತಿ ಕೊಟ್ಟಿರೋದ್ರಿಂದ ನಾವೇನು ಹೇಳ್ಬೋದು, ಇಲ್ಲಿರುವಂಥ ಫಸ್ಟ್ ಎಲಿಮೆಂಟ್ಗಳನ್ನು ನಾವು ಎ ಸೆಟ್ಟಿಗೆ ತೆಗೆದುಕೊಳ್ಬೋದು. ಸೊ ಫಸ್ಟ್ ಎಲಿಮೆಂಟ್ ಇಲ್ಲಿ ಏನಿದೆ, ಎ ಇದೆ, ಇಲ್ಲಿ ಕೂಡ ಎ ಇದೆ. 2 ಸಲ ಇದ್ದರೆ ಅದನ್ನು ಕೇವಲ 1 ಸಲ ಬರೆದ್ರಾಯಿತು. ಸೊ ಒಂದು ಎಲಿಮೆಂಟ್ ಎ ಅಂತ ಗೊತ್ತಾಯಿತು. ನೆಕ್ಸ್ಟ್ ಇಲ್ಲಿ ಫಸ್ಟ್ ಎಲಿಮೆಂಟ್ ಏನಿದೆ, ಬಿ ಇದೆ, ಇಲ್ಲಿ ಕೂಡ ಬಿ ಇದೆ. ಸೊ ಎ ಸೆಟ್ಟಲ್ಲಿ ನಾವು ಏನು ಎಲಿಮೆಂಟನ್ನು ತೆಗೆದುಕೊಳ್ಬೋದು, ಎ ಬಿ ಅಂತ ತೆಗೆದುಕೊಳ್ಬೋದು. ನಂತರ ಆರ್ಡರ್ಡ್ ಪೇರಲ್ಲಿರುವಂಥ ಸೆಕೆಂಡ್ ಎಲಿಮೆಂಟನ್ನು ನಾವು ಸೆಕೆಂಡ್ ಸೆಟ್ಟಾಗಿ ಆಯ್ಕೆ ಮಾಡಬೇಕು. ಸೊ ಸೆಕೆಂಡ್ ಎಲಿಮೆಂಟ್ ಏನಿಲ್ಲಿ ಎಕ್ಸ್ ಇದೆ, ಇಲ್ಲಿ ವೈ ಇದೆ, ಇಲ್ಲಿ ಎಕ್ಸ್ ಇದೆ, ವೈ ಇದೆ. ಸೊ ಸೆಕೆಂಡ್ ಎಲಿಮೆಂಟ್ ಎಕ್ಸ್ ಮತ್ತು ವೈ. ಸೊ ಬಿ ಇಸ್ ಈಕ್ವಲ್ ಟು ಎಕ್ಸ್ ಮತ್ತು ವೈ ಅಂತ ಬರೆದ್ರಾಯಿತು. ಸೊ ಈ ರೀತಿಯಲ್ಲಿ ನೀವು ಎ ಮತ್ತು ಬಿ ಸೆಟ್ನ ಎಲಿಮೆಂಟ್ಸ್ಗಳನ್ನು ಆಯ್ಕೆ ಮಾಡ್ಬೋದು. ಬೇಕಾದರೆ ನೀವು ಇದರ ಕಾರ್ಟೇಷನ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಿ ನೋಡಿ, ನಿಮಗೆ ಇದೇ ಉತ್ತರ ಬರ್ತದೆ. ಸೊ ಎ ಇಸ್ ಈಕ್ವಲ್ ಟು ಎ ಬಿ, ಬಿ ಇಸ್ ಈಕ್ವಲ್ ಟು ಎಕ್ಸ್ ವೈ. Question number 7, let A is equal to 1, 2, B is equal to 1, 2, 3, 4, C is equal to 5, 6 and D is equal to 5, 6, 7, 8. ವೆರಿಫೈ ದ್ಯಾಟ್. ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ನಾವು ವೆರಿಫೈ ಮಾಡಬೇಕು. ಹಾಗೆ 4 ಸೆಟ್ಟನ್ನು ಕೊಟ್ಟಿದ್ದಾರೆ, ಆ 4 ಸೆಟ್ಟಲ್ಲಿ ಬೆಲೆಗಳನ್ನು ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಈಗ ನಾವು ವೆರಿಫೈ ಮಾಡಬೇಕಾಗಿರುವಂಥ ಸ್ಟೇಟ್ಮೆಂಟ್ ಯಾವುದು, ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಎ ಕ್ರಾಸ್ ಸಿ ಅನ್ನು ವೆರಿಫೈ ಮಾಡಬೇಕು. ಸೊ ಇದನ್ನು ವೆರಿಫೈ ಮಾಡಬೇಕಾದ್ರೆ ನಾವು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರುವಂಥ ಬೆಲೆಯನ್ನು ಫೈಂಡ್ ಔಟ್ ಮಾಡಬೇಕು, ಹಾಗೆ ರೈಟ್ ಹ್ಯಾಂಡ್ ಸೈಡಲ್ಲಿರುವಂಥ ಬೆಲೆಯನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಮೊದಲಿಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರುವಂಥ ಸ್ಟೇಟ್ಮೆಂಟನ್ನು ತೆಗೆದುಕೊಂಡು ಅದರ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡುವ. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ, ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಸಿ ಅಂತ ಇದೆ. ಸೊ ಇಲ್ಲಿ ಎ ಕ್ರಾಸ್ ಮೊದಲಿಗೆ ಇಲ್ಲಿ ಈ ರೀತಿ ಕೊಟ್ಟಾಗ ನೀವೇನು ಮಾಡಬೇಕು, ಇಲ್ಲಿ ಬ್ರ್ಯಾಕೆಟ್ ಇರೋದ್ರಿಂದ ಬ್ರ್ಯಾಕೆಟಲ್ಲಿರುವಂಥ ಬೆಲೆಯನ್ನು ಮೊದಲು ಫೈಂಡ್ ಔಟ್ ಮಾಡಬೇಕು. ಸೊ ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಸಿ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಬಿ ಸೆಟ್ಟಲ್ಲಿ ಏನಿದೆ, 1, 2, 3, 4 ಇಂಟರ್ಸೆಕ್ಷನ್ 5, 6. ಸೊ ಇಂಟರ್ಸೆಕ್ಷನ್ ಅಂತ ಹೇಳಿದರೆ ನಮಗೆ ಯಾವಾಗಲೂ ಕೂಡ 2 ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ಕೊಡ್ತದೆ. ಸೊ ಇಲ್ಲಿ ನೀವು ಗಮನಿಸಿದರೆ ಬಿ ಸೆಟ್ ಮತ್ತು ಸಿ ಸೆಟ್ಟನ್ನು ಗಮನಿಸಿದರೆ ಈ 2 ಸೆಟ್ಟಲ್ಲಿರುವಂಥ ಕಾಮನ್ ಎಲಿಮೆಂಟ್ ಯಾವುದು, ಯಾವುದೇ ಎಲಿಮೆಂಟ್ಸ್ಗಳು ಇಲ್ಲ. ಇಲ್ಲಿ 2 ಸೆಟ್ಟಲ್ಲಿ ಇರುವ ಹಾಗೆ ಯಾವುದೇ ಎಲಿಮೆಂಟ್ಸ್ ಇಲ್ಲ. ಸೊ ಹಾಗಾಗಿ ನಮಗೆ ಇಲ್ಲಿ ಬಿ ಇಂಟರ್ಸೆಕ್ಷನ್ ಸಿ ಅಂತ ಹೇಳುವಂಥದ್ದು ಇದು ನಮಗೆ ನಲ್ ಸೆಟ್ ಅಥವಾ 5 ಅನ್ನು ಕೊಡ್ತದೆ. ಆಮೇಲೆ ಅದರ ಕಾರ್ಟೇಷನ್ ಪ್ರಾಡಕ್ಟನ್ನು ನಾವು ಎ ಸೆಟ್ ಜೊತೆ ಮಾಡಬೇಕು. ಸೊ ಎ ಸೆಟ್ಟಲ್ಲಿ ಏನಿದೆ,
1 ಮತ್ತು 2 ಇದೆ. ಸೊ 1 2 ಕ್ರಾಸ್ ಪ್ರಾಡಕ್ಟ್ ಪೈ. ಸೊ ಇಲ್ಲಿ ನೀವು ನೋಡ್ಬೋದು ಕಾರ್ಟೇಷನ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಎರಡೂ ಕೂಡ ನಾನ್ ಎಂಟಿ ಸೆಟ್ ಆಗಿರಬೇಕು. ಆದರೆ ಇಲ್ಲಿ ಒಂದು ನಾನ್ ಎಂಟಿ ಸೆಟ್ ಆಗಿದೆ, ಇದರಲ್ಲಿ ಎಲಿಮೆಂಟ್ ಇದೆ, ಬಟ್ ಈ ಸೆಟ್ಟಲ್ಲಿ ಎಲಿಮೆಂಟ್ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಕಾರ್ಟೇಷನ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಿದಾಗ ನಮಗೆ ಎಂಟಿ ಸೆಟ್ ಉತ್ತರವಾಗಿ ಸಿಗ್ತದೆ. ಸೊ ಇಲ್ಲಿ ದಿಸ್ ಇಸ್ ಈಕ್ವಲ್ ಟು ಪೈ ಅಂತ ನಾವಿಲ್ಲಿ ಹೇಳ್ಬೋದು, ಅಥವಾ ಎಂಟಿ ಸೆಟ್ ಅಂತ ಹೇಳ್ಬೋದು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇದ್ದು ವ್ಯಾಲ್ಯೂ ನಮಗೆ ಸಿಕ್ಕಿದೆ. ನೆಕ್ಸ್ಟ್ ನಾವೇನು ಮಾಡಬೇಕು, ರೈಟ್ ಹ್ಯಾಂಡ್ ಸೈಡ್ ಇದ್ದು ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಎ ಕ್ರಾಸ್ ಸಿ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬ್ರ್ಯಾಕೆಟ್ ಇರೋದ್ರಿಂದ ನೀವು ಫಸ್ಟಿಗೆ ಏನು ಮಾಡಬೇಕು, ಎ ಕ್ರಾಸ್ ಬಿ ಅನ್ನು ಫೈಂಡ್ ಔಟ್ ಮಾಡಬೇಕು. ಹಾಗೆ ನೆಕ್ಸ್ಟ್ ಎ ಕ್ರಾಸ್ ಸಿ ಅನ್ನು ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಅಲ್ಲಿ ಸಿಗುವಂಥ ಬೆಲೆಗಳು ಏನಿದೆ ಅದರ ಇಂಟರ್ಸೆಕ್ಷನನ್ನು ಮಾಡಬೇಕು. ಸೊ ಮೊದಲಿಗೆ ನಾವಿಲ್ಲಿ ಎ ಕ್ರಾಸ್ ಬಿ ಅನ್ನು ಫೈಂಡ್ ಔಟ್ ಮಾಡುವ. ಸೊ ಎ ಕ್ರಾಸ್ ಬಿ ಅಂತ ಹೇಳಿದರೆ ಇಲ್ಲಿ ಎ ಸೆಟ್ಟನ್ನು ಆಯ್ಕೆ ಮಾಡಬೇಕು 1 2, ಹಾಗೆ ಬಿ ಸೆಟ್ಟನ್ನು ಆಯ್ಕೆ ಮಾಡಬೇಕು. ಸೊ ಇದರ ಪೇರಪ್ಪನ್ನು ಮಾಡಬೇಕು. ಸೊ ಎ ಸೆಟ್ಟಲ್ಲಿ 1 ಫಸ್ಟ್ ಎಲಿಮೆಂಟನ್ನು ತೆಗೆದುಕೊಳ್ತಾ ಇದ್ದೇನೆ. ಇದನ್ನು ಬಿ ಸೆಟ್ಟಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ ಜೊತೆ ಪೇರಪ್ ಮಾಡಿದರೆ ನಿಮಗೇನು ಸಿಗ್ತದೆ, 1 1, ಹಾಗೆ 1 2, ಹಾಗೆ 1 3 ಮತ್ತು 1 4. ನೆಕ್ಸ್ಟ್ ಇಲ್ಲಿರುವಂತಹ ಸೆಕೆಂಡ್ ಎಲಿಮೆಂಟನ್ನು ಪೇರಪ್ ಮಾಡಬೇಕು. ಸೊ ಹಾಗಾಗಿ ನಮಗಿಲ್ಲಿ ಸೆಕೆಂಡ್ ಎಲಿಮೆಂಟನ್ನು ಈ ಎಲಿಮೆಂಟ್ ಜೊತೆ ಪೇರಪ್ ಮಾಡಿದಾಗ 2 1 2 2 2 3 2 4 ಅಂತ ಸಿಗ್ತದೆ. ಸೊ ನೀವಿಲ್ಲಿ ನೋಡ್ಬೋದು, ಇದು ಎ ಕ್ರಾಸ್ ಬಿ ಅನ್ನು ಕೊಡ್ತದೆ. ನೆಕ್ಸ್ಟ್ ನಾವು ಎ ಕ್ರಾಸ್ ಸಿ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಎ ಸೆಟ್ಟಲ್ಲಿ 1 2 ಇದೆ, ಹಾಗೆ ಸಿ ಸೆಟ್ಟಲ್ಲಿ ಏನಿದೆ 5 6 ಇದೆ. ಸೊ ಈ ಎರಡೂ ಸೆಟ್ಟಿನ ಕ್ರಾಸ್ ಪ್ರಾಡಕ್ಟನ್ನು ಮಾಡಬೇಕು. ಸೊ ಎರಡೂ ಸೆಟ್ಟಿನ ಕ್ರಾಸ್ ಪ್ರಾಡಕ್ಟ್ ಮಾಡಿದಾಗ ಏನು ಸಿಗ್ತದೆ, ಫಸ್ಟ್ ಎಲಿಮೆಂಟನ್ನು ಇದರ ಜೊತೆ ಪೇರಪ್ ಮಾಡಿದರೆ 1 5 1 6. ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟನ್ನು ಪೇರಪ್ ಮಾಡಿದಾಗ 2 5 2 6. ಸೊ ಎ ಕ್ರಾಸ್ ಸಿಯಲ್ಲಿ 1 5 1 6 2 5 2 6 ಅಂತ ಸಿಗ್ತದೆ. ಸೊ ಈಗ ಎರಡೂ ಬೆಲೆಗಳು ಸಿಕ್ಕಿದೆ. ನೆಕ್ಸ್ಟ್ ನಾವೇನು ಮಾಡಬೇಕು, ಇದರ ಇಂಟರ್ಸೆಕ್ಷನ್ ಆಪರೇಷನ್ಸನ್ನು ಮಾಡಬೇಕು. ಸೊ ಈಗ ಇಲ್ಲಿ ಎ ಕ್ರಾಸ್ ಬಿ ಎನ್ನುವುದು ಒಂದು ಸೆಟ್, ಹಾಗೆ ಎ ಕ್ರಾಸ್ ಸಿ ಎನ್ನುವುದು ಇನ್ನೊಂದು ಸೆಟ್. ಇದರಲ್ಲಿ ಡಿಫ್ರೆನ್ಸ್ ಏನು, ಸೆಟ್ ಅಂತ ಹೇಳುವಾಗ ಅದರಲ್ಲಿ ಎಲಿಮೆಂಟ್ಸ್ ಇರ್ತದೆ, ಇದರಲ್ಲೂ ಕೂಡ ಎಲಿಮೆಂಟ್ಸ್ ಇದೆ, ಬಟ್ ಇದರಲ್ಲಿರುವಂಥ ಎಲಿಮೆಂಟ್ಸ್ಗಳು ಏನಾಗಿದೆ, ಆರ್ಡರ್ಡ್ ಪೇರ್ಸ್ಗಳು ಆಗಿದೆ. ಸೊ ನಾವಿಲ್ಲಿ ಕಾಮನ್ ಇರುವಂಥ ಎರಡೂ ಸೆಟ್ಟಲ್ಲಿರುವಂತಹ ಆರ್ಡರ್ಡ್ ಪೇರ್ಸನ್ನು ಆಯ್ಕೆ ಮಾಡಬೇಕು. ಸೊ ಇಲ್ಲಿ ಕಂಪೇರ್ ಮಾಡಿ ನೋಡಿ, ಎರಡೂ ಸೆಟ್ಟಲ್ಲಿರುವಂಥ ಆರ್ಡರ್ಡ್ ಪೇರ್ ಇದೆಯಾ ಯಾವುದಾದ್ರೂ. ಸೊ ಇದರಲ್ಲಿರುವಂಥ ಆರ್ಡರ್ಡ್ ಪೇರ್ ಇದರಲ್ಲಿ ಇಲ್ಲ, ಹಾಗೆ ಇಲ್ಲಿರುವಂಥದ್ದು ಇಲ್ಲಿ ಇಲ್ಲ. ಸೊ ಹಾಗಾಗಿ ನಮಗಿಲ್ಲಿ ನಾವು ಇಂಟರ್ಸೆಕ್ಷನ್ ಆಪರೇಷನ್ಸನ್ನು ಮಾಡಿದಾಗ ನಮಗಿಲ್ಲಿ ಏನು ಸಿಗ್ತದೆ, ನಲ್ ಸೆಟ್ ಅಥವಾ ಪೈ ಎನ್ನುವಂಥ ಉತ್ತರ ಸಿಗ್ತದೆ. ಸೊ ನಾವಿಲ್ಲಿ ಹೇಳ್ಬೋದು ಇದೊಂದು ಟ್ರೂ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಸೊ ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಸಿ is equal to A cross B intersection A cross C. Next second statement, A cross C is a subset of B cross D ಅಂತ ಕೊಟ್ಟಿದ್ದಾರೆ. ಸೊ ಇದು ಇದರ ಸಬ್ಸೆಟ್ ಅಂತ. ಸೊ ಯಾವುದೇ ಒಂದು ಸೆಟ್ ಇನ್ನೊಂದರ ಸಬ್ಸೆಟ್ ಅಂತ ನಾವು ಯಾವಾಗ ಹೇಳ್ತೇವೆ, ಈಗ ಎ ಮತ್ತು ಬಿ ಎರಡು ಸೆಟ್ ಇದ್ದರೆ ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಹೇಳಿದರೆ ಏನರ್ಥ, ಎ ಸೆಟ್ಟಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಬಿ ಸೆಟ್ಟಲ್ಲಿದೆ ಅಂತ ಅರ್ಥ. ಸೊ ಇಲ್ಲಿ ಕಾರ್ಟೇಷನ್ ಪ್ರಾಡಕ್ಟನ್ನು ಕೊಟ್ಟಿರೋದ್ರಿಂದ ಎ ಕ್ರಾಸ್ ಸಿ ಯಲ್ಲಿರುವಂಥ ಎಲ್ಲ ಆರ್ಡರ್ಡ್ ಪೇರ್ಸ್ಗಳು ಬಿ ಕ್ರಾಸ್ ಡಿ ಯಲ್ಲೂ ಕೂಡ ಇದ್ದರೆ ಆಗ ನಾವು ಹೇಳ್ಬೋದು ಎ ಕ್ರಾಸ್ ಸಿ ಇಸ್ ಅ ಸಬ್ಸೆಟ್ ಆಫ್ ಬಿ ಕ್ರಾಸ್ ಡಿ ಅಂತೇಳಿ. ಸೊ ಇದಕ್ಕೋಸ್ಕರ ನಾವೇನು ಮಾಡಬೇಕು, ಮೊದಲಿಗೆ ಎ ಕ್ರಾಸ್ ಸಿ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಎ ಕ್ರಾಸ್ ಸಿ ಅನ್ನು ಫೈಂಡ್ ಔಟ್ ಮಾಡುವ 1 2 ಮತ್ತು 5 6 ಇದರ ಕ್ರಾಸ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಏನು ಸಿಗ್ತದೆ ನಿಮಗೆ, ಮೊದಲಿಗೆ ಎ ಸೆಟ್ಟಲ್ಲಿರುವಂಥ ಫಸ್ಟ್ ಎಲಿಮೆಂಟನ್ನು ಇದರ ಜೊತೆ ಪೇರಪ್ ಮಾಡಬೇಕು. ಸೊ 1 5 1 6. ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟನ್ನು ಪೇರಪ್ ಮಾಡಬೇಕು. ಸೊ 2 5 2 6 ಅಂದರೆ ಇಲ್ಲಿ 4 ಆರ್ಡರ್ಡ್ ಪೇರ್ ಸಿಗ್ತದೆ. ಇದು ಎ ಕ್ರಾಸ್ ಸಿ ಅನ್ನು ಕೊಡ್ತದೆ. ನೆಕ್ಸ್ಟ್ ನೀವೇನು ಮಾಡಬೇಕು, ಬಿ ಕ್ರಾಸ್ ಡಿ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಬಿ ಕ್ರಾಸ್ ಡಿ ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಬಿ ಸೆಟ್ಟಲ್ಲಿರುವಂಥ ಎಲಿಮೆಂಟ್ ಹಾಗೆ ಡಿ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ಆಯ್ಕೆ ಮಾಡಬೇಕು. ಸೊ ಇದರ ಕ್ರಾಸ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇದರ ಕ್ರಾಸ್ ಪ್ರಾಡಕ್ಟ್ ಏನು ಕೊಡ್ತದೆ ನಿಮಗೆ, ಫಸ್ಟಿಗೆ 1 ಅನ್ನು ತೆಗೆದುಕೊಳ್ಬೇಕು, ಫಸ್ಟ್ ಎಲಿಮೆಂಟ್ 1, ಇದನ್ನು ಇದರ ಜೊತೆ ಪೇರಪ್ ಮಾಡಬೇಕು. ಸೊ 1 5 1 6 1 7 1 8. ನೆಕ್ಸ್ಟ್ 2 ಅನ್ನು ತೆಗೆದುಕೊಳ್ಬೇಕು, ಇದರ ಜೊತೆ ಪೇರಪ್ ಮಾಡಬೇಕು ಸೆಕೆಂಡ್ ಸೆಟ್ ಜೊತೆ, ಅಂದರೆ ಡಿ ಸೆಟ್ ಜೊತೆ. ಸೊ 2 5 2 6 2 7 2 8. ಸೊ ಇಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಥರ್ಡ್ ಎಲಿಮೆಂಟನ್ನು ಇದರ ಜೊತೆ ಪೇರಪ್ ಮಾಡಬೇಕು. ಸೊ 3 5 3 6 3 7 3 8. ನೆಕ್ಸ್ಟ್ ಫೋರ್ತ್ ಎಲಿಮೆಂಟ್
4 5 4 6 4 7 4 8. ಸೊ ಈ ರೀತಿಯಲ್ಲಿ ನಿಮಗೆ ಬಿ ಕ್ರಾಸ್ ಡಿಯ ಬೆಲೆ ಸಿಗ್ತದೆ. ಸೊ ಈಗ ಎರಡೂ ಸೆಟ್ಟಿನ ಬೆಲೆ ಸಿಕ್ಕಿದೆ, ಕ್ರಾಸ್ ಪ್ರಾಡಕ್ಟ್ ಇದು ಬೆಲೆ ಗೊತ್ತಿದೆ, ಎ ಕ್ರಾಸ್ ಸಿ ಎಷ್ಟು ಹಾಗೆ ಬಿ ಕ್ರಾಸ್ ಡಿ ಎಷ್ಟು ಅಂತ ಗೊತ್ತಿದೆ. ನೆಕ್ಸ್ಟ್ ನೀವೇನು ಮಾಡಬೇಕು, ಕಂಪೇರ್ ಮಾಡಬೇಕು. ಸೊ ಈಗ ಇದರ ಸಬ್ಸೆಟ್ ಅಂತ ಕರಿಬೇಕು ಅಂತಾದರೆ, ಈಗ ಎ ಕ್ರಾಸ್ ಸಿ ಇದೆ ಅಲ್ವಾ, ಸೊ ಇದನ್ನು ಬಿ ಕ್ರಾಸ್ ಡಿಯ ಸಬ್ಸೆಟ್ ಅಂತ ಕರಿಬೇಕು ಅಂತಾದರೆ ಎ ಕ್ರಾಸ್ ಸಿಯಲ್ಲಿರುವಂಥ ಎಲ್ಲ ಆರ್ಡರ್ಡ್ ಪೇರ್ಸ್ಗಳು ಬಿ ಕ್ರಾಸ್ ಡಿಯಲ್ಲಿ ಇರಬೇಕು. ಸೊ ನಾವೀಗ ಇದನ್ನು ಚೆಕ್ ಮಾಡ್ತಾ ನೋಡುವ. ಸೊ 1 5 ಇದೆ, ಇಲ್ಲಿ 1 5 ಇಲ್ಲಿರುವಂಥ 1 5 ಇದರಲ್ಲಿದೆ. ಹಾಗೆ ನೆಕ್ಸ್ಟ್ 1 6 ಇದೆ, 1 6 ಇದರಲ್ಲೂ ಕೂಡ ಇದೆ. ನೆಕ್ಸ್ಟ್ ನೀವು 2 5 ಇಲ್ಲಿ ಇದೆ, ಸೊ 2 5 ಕೂಡ ಇದೆ. ನೆಕ್ಸ್ಟ್ 2 6 ಕೂಡ ಇಲ್ಲಿ ಇದೆ. ಸೊ ನಾವಿಲ್ಲಿ ಹೇಳ್ಬೋದು ಈ ಕಾರ್ಟೇಷನ್ ಪ್ರಾಡಕ್ಟಲ್ಲಿರುವಂಥ ಎಲ್ಲ ಆರ್ಡರ್ಡ್ ಪೇರ್ಸ್ಗಳು ಈ ಕಾರ್ಟೇಷನ್ ಪ್ರಾಡಕ್ಟಲ್ಲೂ ಇರೋದ್ರಿಂದ ಇದು ಇದರ ಸಬ್ಸೆಟ್ ಅಂತ ಹೇಳ್ಬೋದು. ಸೊ ಎವ್ರಿ ಎಲಿಮೆಂಟ್, ಇಲ್ಲಿ ಎಲಿಮೆಂಟ್ ಅಂದರೆ ಏನು, ಎಲಿಮೆಂಟ್ ಅಂದರೆ ಇಲ್ಲಿ ಆರ್ಡರ್ಡ್ ಪೇರ್. ಸೊ ಎವ್ರಿ ಎಲಿಮೆಂಟ್ ಅಂದರೆ ಆರ್ಡರ್ಡ್ ಪೇರ್ ಆಫ್ ಎ ಕ್ರಾಸ್ ಸಿ ಈಸ್ ಇನ್ ಬಿ ಕ್ರಾಸ್ ಡಿ. ಸೊ ಎ ಕ್ರಾಸ್ ಸಿ ಈಸ್ ಅ ಸಬ್ಸೆಟ್ ಆಫ್ ಬಿ ಕ್ರಾಸ್ ಡಿ ಅಂತ ಇಲ್ಲಿ ಈ ರೀತಿಯಲ್ಲಿ ನಾವು ಉತ್ತರವನ್ನು ಬರೆದರೆ ಆಯಿತು.